ಆ ದಿನ ರಾತ್ರಿ ಪೊಲೀಸರು ತಮ್ಮ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. ಸೂಟ್ಕೇಸ್ನಲ್ಲಿ ಬಾಂಬ್ ಇದೆ ಎಂಬ ಅನಾಮಿಕ ವ್ಯಕ್ತಿಯ ಕರೆಗೆ ಹೆದರಿ ಮುಂಜಾಗ್ರತೆಗಾಗಿ ಪೊಲೀಸರು ತಮ್ಮ ಕೆಲಸದಲ್ಲಿ ಮಗ್ನರಾಗಿ ಆ ಸೂಟ್ಕೇಸ್ನನ್ನು ಹುಡುಕ್ತಾ ಇರ್ತಾರೆ. ಹೀಗೆ ಹುಡುಕ್ತಿದ್ದ ಪೊಲೀಸರಿಗೆ ಕಂಡಿದ್ದು ಒಬ್ಬ ಹೆಂಗಸಿನ ಶವ. ಗುರುತು ಸಿಗದಷ್ಟು ಕ್ರೂರವಾಗಿ ತಲೆಗೆ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿರ್ತಾರೆ. ಪೊಲೀಸರಿಗೆ ಈಗಿದ್ದ ಕೆಲಸದ ಜೊತೆಗೆ ಹೊಸ ತಲೆನೋವು ಶುರುವಾಗುತ್ತೆ. ಸುತ್ತಮುತ್ತ ಹಳ್ಳಿಯಲ್ಲೆಲ್ಲ ಈ ಹೆಂಗಸಿನ ಬಗ್ಗೆ ವಿಚಾರಿಸೋಕ್ಕೆ ಶುರು ಮಾಡ್ತಾರೆ. ಆ ಹೆಂಗಸು ಮುಳುಬಾಗಿಲು ನಗರ ಸಮೀಪವಿದ್ದ ಹಳ್ಳಿಯವರೆಂದು ತಿಳಿಯುತ್ತೆ. ಆಕೆಯ ಹೆಸರು ಲಕ್ಷ್ಮಿ. ಅವರ ಪತಿ ಒಬ್ಬ ಪೇಂಟರ್ ಆಗಿರ್ತಾರೆ. ಅವರ ಬಳಿ ವಿಚಾರಿಸಿದಾಗ ತಿಳಿಯುತ್ತೆ, ಲಕ್ಷ್ಮಿಯ ಗಂಡ ಕುಮಾರ್ ಅವರಿಗೆ ಲಕ್ಷ್ಮಿ ಅಲ್ಲದೆ ಮತ್ತೋರ್ವ ಹೆಂಡತಿ ಕೂಡ ಇದ್ದಾರೆ ಅಂತ. ಲಕ್ಷ್ಮಿ ಮಾನಸಿಕ ಅಸ್ವಸ್ಥೆಯಾಗಿರ್ತಾರೆ. ಈಗ ಪೊಲೀಸರ ಮೊದಲನೇ ಅನುಮಾನ ಆಕೆಯ ಗಂಡ ಕುಮಾರ್ನ ಮೇಲೆ ಬರುತ್ತೆ. ಈಕೆಯ ಗಂಡನೇ ತನ್ನ ಎರಡನೇ ಪತ್ನಿಗಾಗಿ ಇವರನ್ನು ಕೊಲೆ ಮಾಡಿರಬಹುದಾ ಎಂಬ ಅನುಮಾನ ಪೊಲೀಸರಿಗೆ ಕಾಡುತ್ತೆ. ಕುಮಾರ್ನನ್ನ ಕಸ್ಟಡಿಗೆ ತೆಗೆದುಕೊಂಡ ಪೊಲೀಸರು, ಹೇಳು, ನಿನ್ನ ಹೆಂಡ್ತಿನ ಯಾಕೆ ಕೊಲೆ ಮಾಡಿದೆ ಅಂತ ಕೇಳ್ತಾರೆ. ಸರ್, ನಾನೇನು ಮಾಡಿಲ್ಲ, ನನ್ನ ಬಿಟ್ಬಿಡಿ ಸರ್. ನಾನು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದೆ. ನೀವು ಬೇಕಿದ್ರೆ ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ವಿಚಾರಿಸಿ. ನಾನು ಎರಡನೇ ಹೆಂಡತಿ ಬೇರೆ ಯಾರೂ ಅಲ್ಲ ಸರ್, ಲಕ್ಷ್ಮಿಯ ಸ್ವಂತ ತಂಗಿ ಲತಾ. ಲಕ್ಷ್ಮಿನೇ ಮುಂದೆ ನಿಂತು ನಮ್ಮಿಬ್ಬರಿಗೆ ಮದುವೆ ಮಾಡಿಸಿದ್ಲು. ನಾನು ಅವಳನ್ನ ಮದುವೆ ಆಗಿ ಸುಮಾರು 30 ವರ್ಷಗಳೇ ಕಳೀತು. ಅಷ್ಟು ವರ್ಷಗಳಿಂದ ಇಲ್ಲದೇ ಇರೋ ದ್ವೇಷ ಇವಾಗ ಯಾಕಿರುತ್ತೆ ಸರ್? ನಾನು ಯಾಕೆ ನನ್ನ ಲಕ್ಷ್ಮಿನ ಕೊಲೆ ಮಾಡಲಿ ಅಂತ ಹೇಳ್ತಾನೆ. ಪೊಲೀಸರಿಗೂ ಇವನು ನಿಜಾನೇ ಹೇಳ್ತಿದ್ದಾನೆ ಅಂತ ಅನಿಸುತ್ತೆ. ಸುತ್ತಮುತ್ತ ಇದ್ದವ್ರನ್ನೆಲ್ಲ ವಿಚಾರಿಸಿದಾಗ ತಿಳಿಯುತ್ತೆ, ಕುಮಾರ್ ತನ್ನ ಎರಡನೇ ಪತ್ನಿಗಿಂತ ಲಕ್ಷ್ಮಿ ಮೇಲೆ ಪ್ರೀತಿ ಜಾಸ್ತಿ ಇತ್ತು ಅಂತ. ಸರಿ, ನೀವಿನ್ನು ಹೊರಡಿ ಎಂದು ಕುಮಾರ್ನನ್ನ ಸ್ಟೇಷನ್ನಿಂದ ಬಿಟ್ಟು ಕಳಿಸ್ತಾರೆ. ಸ್ವಲ್ಪ ಸಮಯದ ನಂತರ ಪೊಲೀಸರಿಗೆ ಮತ್ತಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅದೇನೆಂದರೆ, ಲಕ್ಷ್ಮಿ ಮತ್ತು ಲತಾ ಅವರು ಇಬ್ಬರೇ ಮಕ್ಕಳು. ಅವರ ತಂದೆ ತಮ್ಮೆಲ್ಲ ಆಸ್ತಿಯನ್ನು ದೊಡ್ಡ ಮಗಳು ಲಕ್ಷ್ಮಿ ಹೆಸರಿಗೆ ಮಾತ್ರ ಬರೆದಿರ್ತಾರೆ. ಈ ವಿಷಯ ತಿಳಿದ ಪೊಲೀಸರು ಲತಾ ಮೇಲೆ ಅನುಮಾನ ಪಡೋಕೆ ಶುರು ಮಾಡ್ತಾರೆ. ಲತಾ ಅವರನ್ನು ವಿಚಾರಣೆಗೆ ಒಳಪಡಿಸ್ತಾರೆ. ಪೊಲೀಸರ ಪ್ರಶ್ನೆಗೆ ಸ್ವಲ್ಪ ಗಾಬರಿಯಾಗಿರ್ತಾರೆ ಲತಾ. ನಿಮ್ಮಕ್ಕ ಇದ್ದ ಹಾಗೇನೆ ನೀನು ಯಾಕೆ ನಿಮ್ಮ ಭಾವನ್ನೇ ಮದುವೆ ಆಗಿದ್ದು ಅಂತ ಕೇಳ್ತಾರೆ. ಅದು ಅದು ಎಂದು ತಡವರಿಸ್ತಾರೆ. ಎಲ್ಲ ನಿಜಾನೇ ಹೇಳಬೇಕು, ಇಲ್ಲ ಅಂದರೆ ನಾವು ಕೊಡೋ ಟಾರ್ಚರ್ ನಿನಗೆ ಗೊತ್ತಿರಬೇಕಲ್ಲ ಎಂದು ಭಯಪಡಿಸ್ತಾರೆ. ನಾನು ಕುಮಾರ್ ಅವ್ರನ್ನ ಮೊದಲೇ ಪ್ರೀತಿಸ್ತಾ ಇದ್ದೆ. ನಮ್ಮ ತಂದೆ ಆಗಷ್ಟೇ ಹೊಸ ಮನೆ ಕಟ್ಟಿಸಿದ್ರು. ಅಲ್ಲಿಗೆ ಪೇಂಟಿಂಗ್ ಕಾಂಟ್ರಾಕ್ಟರ್ ಆಗಿ ಕುಮಾರ್ ಅವರು ವಹಿಸ್ಕೊಂಡಿದ್ರು. ಆಗಾಗ ಅವರು ನಮ್ಮ ಮನೆಗೆ ಬಂದು ಹೋಗಿ ಮಾಡ್ತಾಯಿದ್ರು. ನನಗೆ ಅವ್ರ ಮೇಲೆ ತುಂಬ ಪ್ರೀತಿ ಇತ್ತು. ಆದರೆ ಅವರು ನನ್ನ ಅಕ್ಕನ ಇಷ್ಟಪಟ್ಟರು. ನಮ್ಮ ಮನೇಲಿ ಕೂಡ ಮಾತಾಡಿ ಅವಳನ್ನೇ ಮದುವೆ ಆದರು. ನನಗೆ ಮೊದಲನೇ ಪ್ರೀತಿನ ಕಳೆದುಕೊಂಡ ದುಃಖ ತುಂಬಾ ಇತ್ತು. ನನ್ನ ಅಕ್ಕನಿಗೆ ನಾನು ಕುಮಾರ್ ಅವ್ರನ್ನ ಇಷ್ಟಪಡ್ತಾ ಇದ್ದಿದ್ದು ಗೊತ್ತಿತ್ತು. ಆದರೂ ಕೂಡ ಅವಳು ಅದೆಲ್ಲವನ್ನು ಮುಚ್ಚಿಟ್ಟು ಕುಮಾರ್ ಅವ್ರನ್ನ ಅವಳೇ ಮದುವೆ ಆದಳು. ಹಾಗಾಗಿ ಅವಳನ್ನ ಮಾತಾಡಿಸೋದೇ ಬಿಟ್ಬಿಟ್ಟಿದ್ದೆ ನಾನು. ಅವರು ಮದುವೆ ಆಗಿ ಸುಮಾರು 2 ವರ್ಷ ಕಳೀತಾ ಬಂದಿತ್ತು. ಆದರೂ ಕೂಡ ಅವರಿಗೆ ಮಕ್ಕಳಾಗಿರಲಿಲ್ಲ. ಅಕ್ಕ ಎಲ್ಲ ಕಡೆ ತೋರಿಸಿದ್ಲು, ಆದರೆ ಅವಳಿಗೆ ಗೊತ್ತಿರಲಿಲ್ಲ ಅವಳಿಗೆ ಮಕ್ಕಳಾಗದೇ ಇರೋ ಹಾಗೆ ನಾನು ನಾಟಿ ಔಷಧಿ ಕೊಡ್ತಾ ಇದ್ದೀನಿ ಅಂತ. ಕಡೆಗೆ ಅವಳಿಗೆ ಗರ್ಭಕೋಶ ಸಮಸ್ಯೆಯಾಗಿ ಗರ್ಭಕೋಶನೇ ತೆಗಿಬೇಕಾಯಿತು. ತನ್ನ ಗರ್ಭಕೋಶನೇ ಕಳ್ಕೊಂಡ್ಮೇಲೆ ತನಗಿನ್ನೆಲ್ಲಿ ಮಕ್ಕಳಾಗುತ್ತೆ ಅಂತ ಹೇಳಿ ಅವಳು ದಿನೇ ದಿನೇ ಕೊರಗೋಕೆ ಶುರು ಮಾಡಿದ್ಲು. ಯಾವುದೇ ಫಂಕ್ಷನ್ಗೆ ಹೋದರೂ, ಸಂಬಂಧಿಕರ ಮನೆಗೆ ಹೋದರೂ ಎಲ್ಲ ಕಡೆ ಮಕ್ಕಳಾಗಿಲ್ವಾ ಆಗಿಲ್ವಾ ಅಂತ ಕೇಳಿ ಕೇಳಿ ಅವಳಿಗೆ ಹಿಂಸಿಸ್ತಾ ಇದ್ರು. ಕಡೆಗೆ ಅವಳೇ ಒಂದು ತೀರ್ಮಾನಕ್ಕೆ ಬಂದು ನನ್ನ ಮತ್ತೆ ಭಾವನ ಮದುವೆ ಮಾಡೋಕ್ಕೆ ತೀರ್ಮಾನ ಮಾಡಿದ್ಲು. ಅವಳೇ ಮುಂದೆ ನಿಂತು ನಮ್ಮಿಬ್ಬರ ಮದುವೆ ಮಾಡಿಸಿದ್ಲು. ಮಗು ಇಲ್ಲ ಅನ್ನೋ ಕೊರಗಿಗೆ ಹುಚ್ಚಿ ಥರ ಆಡೋದಕ್ಕೆ ಶುರು ಮಾಡಿದ್ಲು. ನನಗೆ ಅವಳ ಮೇಲೆ ಕೋಪ ಇದ್ದಿದ್ದು ನಿಜ,
ಆದರೆ ಅವಳನ್ನ ಸಾಯಿಸೋಷ್ಟು ಧೈರ್ಯ ನನಗಿರಲಿಲ್ಲ. ನಾನು ನನ್ನ ಮಕ್ಕಳನ್ನು ಅವಳಿಗೆ ಎತ್ತಾಡ್ಸೋಕ್ಕೂ ಕೊಡಲಿಲ್ಲ. ಅವಳನ್ನ ಚೆನ್ನಾಗಿ ಕೂಡ ನೋಡ್ಕೋತಾ ಇರಲಿಲ್ಲ. ಅವಳ ಕೊಲೆ ಮಾತ್ರ ನಾನು ಖಂಡಿತವಾಗ್ಲೂ ಮಾಡಿಲ್ಲ. ಆ ದಿನ ನಾನು ಮನೆಯಲ್ಲೇ ಇದ್ದೆ. ಅವಳೇ ಹೊರಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ಲು. ಇದೇ ಮೊದಲಲ್ಲ, ಅವಳು ಆಗಾಗ ಹೀಗೆ ಅಲ್ದಾಡ್ತಾ ಇರ್ತಿದ್ಲು. ನಾನು ಅವಳಿಗೆ ತಲೆ ಸರಿ ಇಲ್ವಲ್ಲ ಅಂತ ಹೇಳಿ ಸುಮ್ಮನಾಗ್ಬಿಡ್ತಿದ್ದೆ. ದಯವಿಟ್ಟು ಸರ್, ಈ ವಿಷಯ ಎಲ್ಲ ನನ್ನ ಗಂಡಂಗೆ ಗೊತ್ತಾಗಬಾರ್ದು. ಇಷ್ಟು ವರ್ಷದಿಂದ ನಾನು ಮುಚ್ಚಿಟ್ಟ ಸತ್ಯ ಎಲ್ಲ ಅವರಿಗೆ ಗೊತ್ತಾದರೆ ಅವ್ರು ನನ್ನನ್ನು ಬಿಟ್ಟೇ ಬಿಡ್ತಾರೆ. ದಯಮಾಡಿ ಸರ್ ಅಂತ ಹೇಳಿ ಬೇಡ್ಕೊಳ್ತಾಳೆ. ಪೊಲೀಸರಿಗೆ ಇದು ನ್ಯಾಚುರಲ್ ಡೆತ್ ಇರಬಹುದಾ? ಹೇಗಿದ್ದರೂ ಮಾನಸಿಕ ಅಸ್ವಸ್ಥೆ ಆಗಿದ್ರು. ಅವರು ಹೀಗೆ ಬಿದ್ದು ಸತ್ತಿರಬಹುದಾ? ಆದರೆ ಮುಖ ಗುರುತು ಸಿಗದೇ ಇರೋ ಥರ ಆಗಿತ್ತಲ್ಲ ಅಂತ ಹೇಳಿ ಯೋಚಿಸ್ತಾ ಇರ್ತಾರೆ. ಯಾವುದಕ್ಕೂ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರಲಿ ಅಂದುಕೊಳ್ತಾ ಇರ್ತಾರೆ. ಕಡೆಗೂ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರುತ್ತೆ. ರಿಪೋರ್ಟ್ ನೋಡಿ ಪೊಲೀಸರಿಗೆ ಶಾಕ್ ಆಗುತ್ತೆ. ಯಾರೋ ಹಣಕ್ಕೋಸ್ಕರನೋ ಅಥವಾ ಆಸ್ತಿಗೋಸ್ಕರನೋ ಇವರ ಕೊಲೆ ಮಾಡಿರಬಹುದು ಅಂದುಕೊಂಡಿದ್ದ ಪೊಲೀಸರಿಗೆ ಆ ರಿಪೋರ್ಟ್ ನೋಡಿ ಶಾಕ್ ಆಗಿರುತ್ತೆ. ಸುಮಾರು 60 ವರ್ಷ ವಯಸ್ಸಾಗಿದ್ದ ಲಕ್ಷ್ಮಿ ಅವರನ್ನು ಯಾರೋ ಅತ್ಯಾಚಾರ ಮಾಡಿದ್ದಾರೆ ಎಂಬುದು ಗೊತ್ತಾಗುತ್ತೆ. ಕಾಲ ಇಷ್ಟು ಕೆಟ್ಟೋಗಿದೆ, ವಯಸ್ಸಾಗಿರೋ ಮಾನಸಿಕ ಅಸ್ವಸ್ಥೆಯನ್ನು ಕೂಡ ಬಿಟ್ಟಿಲ್ವಲ್ಲ. ಅವನು ಯಾರೇ ಆಗಿರಲಿ, ಅವನಿಗೆ ಸರಿಯಾದ ಶಿಕ್ಷೆನೇ ಆಗಬೇಕು ಅಂತ ಅಂದ್ಕೊಳ್ತಾರೆ. ಕೊಲೆಯಾದ ಜಾಗದ ಸಮೀಪವಿದ್ದ ಏರಿಯಾಗಳಲ್ಲಿ ಇದ್ದ ಅಂಗಡಿ, ಪೆಟ್ರೋಲ್ ಬಂಕ್, ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಎಲ್ಲ ಕಡೆಯಿಂದ CCTV ಫುಟೇಜ್ನ ಕಲೆಕ್ಟ್ ಮಾಡ್ತಾರೆ ಪೊಲೀಸರು. ಸುಮಾರು ಫುಟೇಜ್ಗಳನ್ನ ಚೆಕ್ ಮಾಡಿದ ಪೊಲೀಸರಿಗೆ ಯಾವುದೇ ಸುಳಿವು ಸಿಗಲ್ಲ. ಕಡೆಗೆ ಒಂದು CCTV ಫುಟೇಜ್ನಲ್ಲಿ ಒಬ್ಬ ವ್ಯಕ್ತಿ ಮಧ್ಯರಾತ್ರಿಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಆಟೋದಲ್ಲಿ ಓಡಾಡ್ತಾ ಇರ್ತಾನೆ. ಇದನ್ನು ನೋಡಿದ ಪೊಲೀಸರು ಆಟೋ ಗುರುತನ್ನು ಪತ್ತೆ ಹಚ್ಚಲು ಶುರು ಮಾಡ್ತಾರೆ. ಆಟೋ ಅದೇ ಊರಿನವನಾಗಿದ್ದ ಸುಹೇಲ್ ಎಂಬುವನಿಗೆ ಸೇರಿದ್ದಾಗಿರುತ್ತೆ. ಈಗಾಗಲೇ ಸುಹೇಲ್ ತಲೆ ಮಾಡಿಸಿಕೊಂಡಿರ್ತಾನೆ. ಎಲ್ಲ ಸ್ಟೇಷನ್ಗೆ ಸುಹೇಲ್ನ ಫೋಟೋವನ್ನು ಕಳುಹಿಸಿರ್ತಾರೆ. ಪೊಲೀಸರು ಆರೋಪಿಯ ಬಂಧನಕ್ಕೆ ಬಲೆ ಬೀಸಿರ್ತಾರೆ. ಬಂಧನಕ್ಕೆ ಬಲೆ ಬೀಸಿದ ಪೊಲೀಸರಿಗೆ ಕಡೆಗೂ ಸುಹೇಲ್ ಸಿಕ್ಕಿ ಬೀಳ್ತಾನೆ. ಸಿಕ್ಕಿಬಿದ್ದ ಸುಹೇಲ್ನನ್ನು ಸ್ಟೇಷನ್ಗೆ ಕರೆತಂದು ವಿಚಾರಣೆ ಶುರು ಮಾಡ್ತಾರೆ. ಆಗ ಆತ ಹೇಳಿದ ವಿಷಯ ಕೇಳಿ ಪೊಲೀಸರಿಗೆ ಅಸಹ್ಯ ಮತ್ತು ಈತ ಒಬ್ಬ ಮೃಗಕ್ಕೆ ಸಮ ಅಂತ ಅನಿಸುತ್ತೆ. ಸುಹೇಲ್ ಆ ದಿನ ತುಂಬ ಕುಡಿದಿದ್ದಾನೆ. ಕುಡಿದು ಆಟೋ ಓಡಿಸಿಕೊಂಡು ಬರ್ತಾ ಇರುವಾಗ ಅಲ್ಲಿ ಒಬ್ಬರು ಹೆಂಗಸು ಒಂಟಿಯಾಗಿ ಕೂತಿರೋದು ಕಾಣುತ್ತೆ. ಮೊದಲು ಆಕೆಯನ್ನು ಚೆನ್ನಾಗಿ ಮಾತನಾಡಿಸ್ತಾನೆ. ಇವನ ವಯಸ್ಸು ಕೇವಲ 22. ಅಮ್ಮ ಬನ್ನಿ, ನಾನು ನಿಮ್ಮ ಊರಿನವನೇ, ನಿಮ್ಮನ್ನು ತುಂಬ ಸಲ ನೋಡಿದ್ದೀನಿ ನಾನು. ಒಬ್ಬೊಬ್ಬರೇ ಹೀಗೆ ಓಡಾಡಬೇಡಿ, ಮನೆಗೆ ಬಿಡ್ತೀನಿ ಎಂದು ಆಟೋದಲ್ಲಿ ಕೂರಿಸ್ಕೊಳ್ತಾನೆ. ಯಾರು ಇಲ್ಲದೇ ಇರೋ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗ್ತಾನೆ. ಮೊದಲು ಆಕೆಗೆ ತನ್ನ ಕೆಟ್ಟ ಆಸೆಯನ್ನು ಹೇಳ್ಕೊಳ್ತಾನೆ. ವಯಸ್ಸಾದ ಲಕ್ಷ್ಮಿಯವರು, ನಾನು ನಿನಗೆ ತಾಯಿ ಸಮಾನ, ನನ್ನ ಬಳಿ ಈ ರೀತಿ ಕೇಳ್ತಿದ್ದೀಯಲ್ಲ, ನಾನು ಹುಚ್ಚಿ ಥರ ಓಡಾಡಬಹುದು, ಆದರೆ ನನಗೇನು ತಲೆ ಕೆಟ್ಟಿಲ್ಲ. ಮಕ್ಕಳಾಗದೇ ಇರೋ ನನಗೆ ನೀನು ನನ್ನ ಮಗನ ಥರಾನೇ ಕಾಣಿಸ್ತಾ ಇದ್ದೀಯ. ದಯಮಾಡಿ ನನ್ನನ್ನು ನನ್ನ ಮನೆಗೆ ತಲುಪಿಸ್ಬಿಡಪ್ಪ ಅಂತ ಕೇಳ್ಕೊಳ್ತಾರೆ. ಮೊದಲೇ ಕುಡಿದು ನಶೆಯಲ್ಲಿದ್ದ ಸುಹೇಲ್ಗೆ ಅವರ ಮಾತುಗಳು ಕಿವಿಗೆ ಬೀಳೋದೇ ಇಲ್ಲ. ಅವರ ಬಾಯಿಗೆ ಬಟ್ಟೆ ಕಟ್ಟಿ ಬಲಾತ್ಕರಿಸಲು ಪ್ರಯತ್ನಿಸ್ತಾನೆ. ಅವರು ಒಪ್ಪದೇ ಇದ್ದಾಗ ಅಲ್ಲೇ ಇದ್ದ ಕಲ್ಲನ್ನು ತೆಗೆದುಕೊಂಡು ಅವರ ತಲೆಗೆ ಬಡಿತಾನೆ. ವಯಸ್ಸಾದ ಆಕೆಗೆ ಕ್ಷಣ ಮಾತ್ರದಲ್ಲೇ ಜೀವ ಹೊರಟೋಗುತ್ತೆ. ಆದರೂ ಕೂಡ ಆಕೆಯನ್ನು ಬಿಡದ ಈ ಪಾಪಿ ಸತ್ತ ಶವದ ಜೊತೆ ಸಂಭೋಗ ಮಾಡಿ ತನ್ನ ಆಸೆಯನ್ನು ತೀರಿಸಿಕೊಂಡು ಆಕೆಯ ಮುಖದ ಮೇಲೆ ಕಲ್ಲು ಹಾಕಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇದನ್ನು ಕೇಳಿಸಿಕೊಂಡ ಪೊಲೀಸರಿಗೆ ಅವನಿಗೆ ಸರಿಯಾದ ಜಾಗಕ್ಕೆ ಶೂಟ್ ಮಾಡಿ ಆ ಕ್ಷಣಕ್ಕೆ ಕೊಂದು ಬಿಡಬೇಕು ಅಂತ ಅನಿಸುತ್ತೆ. ಆದರೆ ನಮ್ಮಲ್ಲಿರೋ ಕಾನೂನು ಇದಕ್ಕೆಲ್ಲ ಅವಕಾಶ ಕೊಡಲ್ಲ ಅಲ್ವಾ? ಈ ಕಥೆಯಲ್ಲಿ ಬಂದ ಕೆಲವು ಅಂಶಗಳು ನೈಜ ಘಟನೆಯೇ ಆಗಿದೆ. ಇತ್ತೀಚೆಗೆ ಅಂದರೆ ಕಳೆದ ವರ್ಷ ಅಕ್ಟೋಬರ್ ತಿಂಗಳಿನಲ್ಲಿ ಕೋಲಾರ ಸಮೀಪದಲ್ಲಿ ಈ ಘಟನೆ ನಡೆದಿದೆ. ಈ ಕತೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಕಡೆ ತನಕ ಆಡಿಯೋನ ಕೇಳಿದ್ದಕ್ಕೆ ನಿಮಗೆಲ್ಲ ತುಂಬಾ ಧನ್ಯವಾದಗಳು.